ನಮ್ಮ ಮಿಲ್ಟ್ರಿ ಹೋಟೆಲ್ನಲ್ಲಿ ತುಂಬಾ ಫೇಮಸ್ ಆಗಿರೋವಂಥ ತುಂಬಾ ಟೇಸ್ಟಿಯಾಗಿರೋವಂಥ ತಲೆಕಾಲು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಹೌದು, ನಮ್ಮ ಹೋಟೆಲ್ನ ತಲೆಕಾಲು ತಿನ್ನೋದಕ್ಕೆ ತುಂಬ ದೂರದಿಂದ ಬರ್ತಾರೆ. ಹಾಗೆ ಆಫೀಸ್ ಕಡೆಯಿಂದ ಆರ್ಡ್ರ್ ಮಾಡಿ ತಲೆಕಾಲನ್ನ ಎತ್ತಿಡಿ ಅಂತ ಹೇಳಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಹೋಟ್ಲು ತಲೆಕಾಲು ಸಾಂಬಾರು. ನನಗಂತೂ ತುಂಬಾ ಇಷ್ಟ. ಇವತ್ತು ಆ ತಲೆಕಾಲು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕೆ ರುಚಿ 24. ನಾನಿಲ್ಲಿ ನೋಡಿ ತಲೆ ಮತ್ತು ಕಾಲು ಎರಡನ್ನೂ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ತಲೆಕಾಲನ್ನು ಹಾಕ್ಕೊಂಡು ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕೋದು ಬೇಡ, ಒಂದು ಸ್ವಲ್ಪ ತಲೆಕಾಲು ಈ ಟೈಮಲ್ಲಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಕಾಮನ್ನಾಗಿ ಈ ತಲೆಕಾಲು ಸಾಂಬಾರು ಮಾಡೋದಕ್ಕೆ ಜನಗಳು ಏನು ಮಾಡ್ತಾರೆ ಅಂದರೆ, ನಾನು ನೋಡಿದ್ದೀನಿ ತುಂಬ ಜನ ಹೇಗೆ ಮಾಡ್ತಾರೆ ಅಂತ, ಎಣ್ಣೆ ಹಾಕಿ ತಲೆಕಾಲನ್ನ ಫ್ರೈ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ. ತಲೆಕಾಲಿಗೆ ಎಣ್ಣೆ ಹಾಕಿದ್ರೆ ತಲೆಕಾಲು ಸಾಂಬಾರೇ ಹೋಯ್ತು, ಅದ್ರ ಟೇಸ್ಟೇ ಹೋಯ್ತು. ಈ ತಲೆಕಾಲೇ ಬೆಂದು ಅದರಲ್ಲಿರೋವಂಥ ಜಿಡ್ಡಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನಾನು ನೆಕ್ಸ್ಟ್ ನಿಮಗೆ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಾನೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅರಿಶಿನ ಉಪ್ಪು ಹಾಗೆ ಈರುಳ್ಳಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಎಣ್ಣೆನ ಹಾಕಿಲ್ಲ, ಡೈರೆಕ್ಟಾಗಿ ತಲೆಕಾಲನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ತಲೆಕಾಲು ಮುಳುಗೋ ಅಷ್ಟು ನೀರನ್ನು ಇಲ್ಲೇ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಒಂದು ಕುದಿ ಬರೋವರೆಗೂ ಇರ್ತೀನಿ ನೋಡಿ. ಈ ಥರ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಇದ್ದು ಒಂದು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಈ ಟೈಮಲ್ಲಿ ಇದನ್ನು ಒಂದು 10ರಿಂದ 15 ನಿಮಿಷ 10ರಿಂದ 15 ವಿಸಿಲು ಚೆನ್ನಾಗೇ ವಿಸಿಲ್ ಮಾಡ್ಕೋಬೇಕು. ಇದು ತಲೆಕಾಲು ಬೇಯೋದು ತುಂಬ ಲೇಟ್ ಆಗುತ್ತೆ. ಸೊ ಒಂದು 10-15 ವಿಸಿಲ್ ಆಗಲೇಬೇಕು. ಇಲ್ಲೊಂದು 10-15 ವಿಸಿಲ್ ಆಗೋಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದಕ್ಕೆ ಮಸಾಲೆ ಏನು ಬೇಕು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. 2 ಇಂಚು ಚಕ್ಕೆನ ಹಾಕಿದ್ದೀನಿ. ಹಾಗೆ 4 ಲವಂಗ ಹಾಕಿದ್ದೀನಿ. 1 ಇಂಚು ಶುಂಠಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತ ಹಾಕ್ಕೊಳ್ಳಿ. ಯಾವತ್ತು ನಾನ್ ವೆಜ್ಗೆ ಎಲ್ಲದಕ್ಕೂ ಅಷ್ಟೇ ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು, ಇಲ್ಲಿ ನಾನು ಸ್ವಲ್ಪ ಪುದೀನ ಎಲೆಗಳನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಅಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಅಚ್ಚು ಖಾರದ ಪುಡಿ ಎರಡು ಸಮ ಹಾಕ್ಕೊಂಡು ಇಲ್ಲಿ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ಇದು ನೀಟಾಗಿ ಅಂದರೆ ತರಕಾರಿ ಇರಬಾರ್ದು. ನೋಡಿ ಹೊರಗಡೆ ಮಳೆ ಬರ್ತಿದೆ. ಈ ಮಳೆ ಟೈಮಲ್ಲಿ ಈ ಥರ ತಲೆಕಾಲು ಸಾಂಬಾರು ಮುದ್ದೆ ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು ಅಂತ ಹೇಳ್ಬೋದು. ಅಷ್ಟು ಸೂಪರಾಗಿ, ಅಷ್ಟು ಟೇಸ್ಟಿಯಾಗಿ. ಇನ್ನೊಂದು ಏನಂದರೆ ಮಟನ್ನು ಜಾಸ್ತಿ ಮೊಕ್ಕೊಡಿಯೋದಿಲ್ಲ. ನಾವು ನಾನ್ ವೆಜ್ ಏನಾದ್ರು ತಿನ್ನಬೇಕು ಅಂದರೆ ಮೊಕ್ಕೊಡ್ಬಿಡುತ್ತೆ ಜಾಸ್ತಿ ತಿಂದರೆ. ಅದೇ ಒಂದು ತಲೆ ಮಾಂಸ ಒಬ್ಬರೇ ತಿನ್ಬೋದು ನೋಡಿ. ಅಷ್ಟರಲ್ಲಿ ನಾನು ಇಲ್ಲಿ ಮಸಾಲೆನೂ ಕೂಡ ನುಣ್ಣಗೆ ನೋಡಿ ಈ ಥರ ಚೆನ್ನಾಗಿ ಫೈನ್ ಪೇಸ್ಟ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ತಲೆಕಾಲು ಕೂಡ ಬೆಂದಿದೆ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ಇಲ್ಲಿ ನೀಟಾಗಿ ತಲೆಕಾಲೆಲ್ಲ ಬೆಂದ್ಕೊಂಡಿದೆ. ಈ ಮಸಾಲೆ ಹಾಕ್ಬಿಟ್ಟು ಮತ್ತೆ 2-3 ವಿಸಿಲ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 10 ವಿಸಿಲ್ ಮಾಡ್ಕೊಂಡಿದ್ದೀನಿ. ಮತ್ತೆ ಮಸಾಲೆನೆಲ್ಲ ಹಾಕ್ಬಿಟ್ಟು ಇನ್ನೊಂದು 3-4 ವಿಸಿಲ್ ಮಾಡಿಕೊಂಡ್ರೆ ನೀಟಾಗಿ ತಲೆಕಾಲು ಬೆಂದ್ಬಿಡುತ್ತೆ. ಯಾವ ಥರ ಅಂದರೆ ನೀಟಾಗಿ ಮೂಳೆನೆಲ್ಲ ಬಿಟ್ಕೊಂಡು ಬಂದುಬಿಡುತ್ತೆ ಮಾಂಸ, ಅಷ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ಬೋದು, ನಾನು ಸಲ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತಲೆಕಾಲು ಸಾಂಬಾರು ಮಾಡಬೇಕು ಅಂದರೆ ಒಂದು ಡ್ರಾಪ್ ಕೂಡ ಆಯಿಲ್ನ ಯೂಸ್ ಮಾಡಬಾರ್ದು. ಆವಾಗಲೇ ನೀವು ಒರಿಜಿನಲ್ ಟೇಸ್ಟು, ಆ ತಲೆಕಾಲದ್ದು ಒರಿಜಿನಲ್ ಟೇಸ್ಟ್ ಬರೋದಕ್ಕೆ ಮೇಯ್ನು ನಮ್ಮ ಹೋಟ್ಲಲ್ಲಿ ಹೀಗೆ ಮಾಡೋದು. ನಾವು ಎಣ್ಣೆನ ಹಾಕೋದೇ ಇಲ್ಲ ತಲೆಕಾಲಿಗೆ ಯಾವತ್ತೂ. ಇದೇ ನಮ್ಮ ಮೇಯ್ನು ತಲೆಕಾಲು ಸಾಂಬಾರು ಟೇಸ್ಟಿಯಾಗಿ ಬರೋದಕ್ಕೆ, ತುಂಬಾ ಫ್ಯಾನ್ ಬೇಸ್ ಇರೋದಕ್ಕೆ ಕಾರಣ ಮೇಯ್ನ್ ಇದೆ. ನಾವು ಎಣ್ಣೆನ ಹಾಕೋದಿಲ್ಲ ನೋಡಿ. ಆ ತಲೆಕಾಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಅಷ್ಟೇ ಯಾವತ್ತಾದರೂ ಮಾಡಬೇಕಾದ್ರೆ ಎಣ್ಣೆ ಹಾಕಿ ಮಾಡ್ತಾಯಿದ್ರೆ ಒಂದು ಸಲ ವಿತೌಟ್ ಆಯಿಲ್ನ ಯೂಸ್ ಮಾಡಿ ಈ ಥರ ತಲೆಕಾಲು ಸಾಂಬಾರನ್ನ ಮಾಡಿ. ನಿಜವಾಗ್ಲೂ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನಾನು ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಲೆಕಾಲು ಸಾಂಬಾರು ಯಾವತ್ತೂ ತೆಳ್ಳಗೆ ಇರಬೇಕು, ಗಟ್ಟಿಯಾಗಿರಬಾರ್ದು, ಕುಡಿಯೋ ಥರ ಇರಬೇಕು ನೋಡಿ. ಇಲ್ಲಿ ನಾನು ತೆಳ್ಳಗೆ ಕುಡಿಸ್ಕೊಂಡಿದ್ದೀನಿ ತಲೆಕಾಲು ಸಾಂಬಾರು. ಇನ್ನೊಂದು ಸ್ವಲ್ಪ ನನಗೆ ಉಪ್ಪು ಅವಲೇ ಸ್ವಲ್ಪ ಹಾಕ್ಕೊಂಡಿದ್ನಲ್ಲ ತಲೆಕಾಲು ಬೇಯಬೇಕಾದ್ರೆ, ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೋಡಿ ನೀಟಾಗಿ ಒಂದು ಮಿಕ್ಸ್ನ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ನೋಡಿ. ನಾನು ಸಾಂಬಾರು ತಿಕ್ನೆಸ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಎಷ್ಟು ತೆಳುಗೆ ಮಾಡ್ಕೊಂಡಿದ್ದೀನಿ ಅಂತ. ಆದಷ್ಟು ತೆಳುಗೆ ಮಾಡ್ಕೊಳ್ಳಿ. ಇದು ತಲೆಕಾಲು ಸಾಂಬಾರು ತೆಳುಗಿದ್ರೇ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾದರೆ ಚೆನ್ನಾಗಿರೋದಿಲ್ಲ ನೋಡಿ. ನಾನಿಲ್ಲಿ ಒಂದು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ತೊಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಬಂದಿದೆ ನೋಡಿ. ನೀವು ನೋಡಿರ್ಬೋದು, ನಾನು ಒಂದು ಡ್ರಾಪ್ ಎಣ್ಣೆ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ. ತಲೆಕಾಲೇ ಬೆಂದು ಅದು ಬಿಟ್ಕೊಂಡಿರೋವಂಥ ಎಣ್ಣೆ ಇದು, ತಲೆಕಾಲಿಂದ ಎಣ್ಣೆ ಇದು, ಓಕೆನಾ. ನೋಡಿ ಎಷ್ಟು ಸೂಪರಾಗಿರೋವಂಥ
ಆಗಿರೋಂಥ ಅಥೆಂಟಿಕ್ಕಾಗಿರೋಂಥ ಇಲ್ಲಿ ತಲೆಕಾಲು ಸಾಂಬಾರು ರೆಡಿ ಆಗುತ್ತೆ. ಇದು ಮೇಯ್ನ್ ಸೀಕ್ರೆಟ್ ಏನು ಗೊತ್ತಾ ನಮ್ಮ ಹೋಟ್ಲಲ್ಲಿ, ಒಂದು ಎಣ್ಣೆ ಹಾಕ್ದೇ ಇರೋದು, ಮತ್ತು ಇನ್ನೊಂದು ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಮತ್ತೆ ಒಲೆ ಮೇಲೆ ಇಟ್ಕೊಂಡು ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಕೊತೀವಿ. ನೋಡಿ ಎಷ್ಟು ನೀಟಾಗಿ ತಲೆಕಾಲೆಲ್ಲ ಬೆಂದಿದೆ ಗೊತ್ತಾ. ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ತಿಂದರೆ ಹಂಗೆ ಬಂದುಬಿಡುತ್ತೆ. ಈ ಟೈಮಲ್ಲಿ ನಾವು ಇಲ್ಲಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ನೋಡಿ ಸಾಂಬಾರೆಲ್ಲ ಆದಮೇಲೆ ಒಲೆ ಮೇಲೆ ಕುಕ್ಕರ್ ಲಿಡ್ಡೆಲ್ಲ ಓಪನ್ ಮಾಡಿ ಸಾಂಬಾರನ್ನ ಮತ್ತೆ ಕುದಿಯೋಕೆ ಇಡ್ತೀನಿ ಒಂದು 2 ನಿಮಿಷ. ಆ ಟೈಮಲ್ಲಿ ಒಂದೇ ಒಂದು ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಅದನ್ನ ಕುಕ್ ಮಾಡ್ಕೊಳ್ಳಿ. ಸಾಂಬಾರು ಮಾತ್ರ ನಿಜ ಅಲ್ಟಿಮೇಟಾಗಿರುತ್ತೆ. ಇದೇ ನಮ್ಮ ಸಾಂಬಾರು ಸೀಕ್ರೆಟ್, ಇನ್ನೇನೂ ಇಲ್ಲ. ಸಾಂಬಾರು ನೀವು ಒಂದು ಸಲ ನನ್ನ ಸ್ಟೈಲಲ್ಲಿ ಟ್ರೈ ಮಾಡಿ, ನಿಜ ನಿಮಗೂ ಇಷ್ಟ ಆಗುತ್ತೆ. ಅಷ್ಟು ಸ್ಪೆಷಲಾಗಿ, ಅಷ್ಟು ಟೇಸ್ಟಿಯಾಗಿ, ಅಷ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನನಗಂತೂ ಹೊರಗಡೆ ಮಳೆ ಬರ್ತಾ ಇರೋದಕ್ಕೂ ಈ ಥರ ಸಾಂಬಾರ್ಗೂ ಹೆಂಗಿತ್ತು ಅಂದರೆ ತಿಂದವ್ರಿಗೆ ಮಾತ್ರನೇ ಗೊತ್ತಾಗೋದು ಅದ್ರ ಟೇಸ್ಟ್ ಏನು ಅಂತ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಈ ತಿಕ್ನೆಸ್ ಇದ್ದರೆ ಸಾಕು, ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರಾಗಿ ಸೆಟ್ ಆಗುತ್ತೆ ಇದು. ಇಲ್ಲಿ ನಾನು ತಲೆಕಾಲು ಜೊತೆಗೆ ಮುದ್ದೆನ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ನಾನ್ ವೆಜ್ ಏನೇ ಮಾಡಿದ್ರು ಮುದ್ದೆ ಇರಬೇಕು ಒಂದು ಟೈಮಲ್ಲಿ. ಸರಿ ಅಂದ್ಬಿಟ್ಟು ನಾನು ತಲೆಕಾಲು ನೋಡಿ ಮುದ್ದೆನ ಮಾಡಿಕೊಂಡು ಇಲ್ಲಿ ಸರ್ವ್ ಕೂಡ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಹೊಸ ಸೂಪರ್ ಡಿಲಿಷಿಯಸ್ ಆಗಿರೋಂಥ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನೋಡಬೇಕು ಅಂದ್ಕೊಂಡಿದ್ದೀರಾ, ಇನ್ನೂ ನೋಡಿದವರೆಲ್ಲ ಪ್ಲೀಸ್ ನೋಡಿ. ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೂ ಕೂಡ ಬಾಯಲ್ಲಿ ನೀರು ಬಂದಿರುತ್ತೆ. ನಾನ್ ವೆಜ್ ಲವರ್ಸ್ಗಂತೂ ಸೂಪರ್ ರೆಸಿಪಿ ಅಂತ ಹೇಳ್ಬೋದು. ನಾನು ಈ ಸಂಡೇ ಮಾಡಿರೋದು, ಮಂಡೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನೆಕ್ಸ್ಟ್ ಸಂಡೇ ಇದನ್ನು ಮಾಡಿಕೊಂಡು ಮನೆ ಮಂದಿ ಎಲ್ಲ ಎಂಜಾಯ್ ಮಾಡಿ. ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಬಾಯ್.